ವಿದ್ಯಾರ್ಥಿಗಳಿಗೆ ಹಾಗೂ ವಿದ್ಯಾರ್ಥಿನಿಗಳಿಗೆ ಸ್ವಾಗತ ಕೋರುತ್ತೇನೆ. ಕಳೆದ ಕ್ಲಾಸಿನಲ್ಲಿ ಗುಪ್ತ ಅರಸರ ಪತನಕ್ಕೆ ಅಥವಾ ಗುಪ್ತ ಅರಸರ ದೌರ್ಬಲ್ಯಕ್ಕೆ, ಗುಪ್ತರ ಅವನತಿಗೆ ಕಾರಣಗಳ ಬಗ್ಗೆ ತಿಳಿದುಕೊಂಡು ಇಂದು ನಾವು ವರ್ಧನ ಸಾಮ್ರಾಜ್ಯದ ಬಗ್ಗೆ ತಿಳಿದುಕೊಳ್ಳುವುದು ಅತ್ಯವಶ್ಯಕವಾಗಿದೆ. ವರ್ಧನರ ಇತಿಹಾಸವನ್ನು ಅರಿಯಲು ಮೂಲಾಧಾರಗಳು ಯಾವ ರೀತಿಯಾಗಿ ಸಹಾಯಕವಾಗಿವೆ, ವರ್ಧನ ಅರಸರಲ್ಲಿ ಪ್ರಖ್ಯಾತ ನಿಜವಾದ ಸಂಸ್ಥಾಪಕನಾದ ಹರ್ಷವರ್ಧನ ಜೀವನ ಸೈನಿಕ ಕೊಡುಗೆಗಳು ಯಾವ ರೀತಿಯಾಗಿ ಕಂಡುಬರಲಾಗಿದೆ, ವರ್ಧನ ಅರಸರು ಏನೇನು ಕೊಡುಗೆಯನ್ನು ನೀಡಿದ್ದಾರೆ, ನಂತರ ಹುಯೆನ್ ಸಾಂಗ್ನ ಜೀವನ ಸಾಧನೆಗಳು ಯಾವ ರೀತಿಯಾಗಿ ಕಂಡುಬರಲಾಗಿದೆ, ವರ್ಧನ ಅರಸರು ನಳಂದ ವಿಶ್ವವಿದ್ಯಾಲಯವನ್ನು ಯಾವ ರೀತಿಯಾಗಿ ಪೋಷಿಸಿ ಬೆಳೆಸಿದರು ಎಂಬುದರ ಬಗ್ಗೆ ತಿಳಿದುಕೊಳ್ಳುವುದು ಅತ್ಯವಶ್ಯಕವಾಗಿದೆ. ವರ್ಧನ ಸಾಮ್ರಾಜ್ಯದಲ್ಲಿ ಮೊದಲನೇದಾಗಿ ಪೀಠಿಕೆ. ಪುಷ್ಯಭೂತಿಯು ವರ್ಧನ ಸಾಮ್ರಾಜ್ಯದ ಮೂಲ ಪುರುಷನಾಗಿದ್ದಾನೆ. ಪುಷ್ಯಭೂತಿಯ ಭದ್ರ ಬುನಾದಿಯ ಮೇರೆಗೆ ಪ್ರಭಾಕರವರ್ಧನ, ನರವರ್ಧನ, ಆದಿತ್ಯವರ್ಧನ, ರಾಜ್ಯವರ್ಧನ ಮತ್ತು ಹರ್ಷವರ್ಧನರು ಅಧಿಕಾರಕ್ಕೆ ಬಂದರು. ಈ ಎಲ್ಲ ಅರಸರ ಸೈನಿಕ ಸಾಧನೆಗಳು ಅಮೋಘವಾಗಿವೆ. ವರ್ಧನ ಅರಸರು ತಮ್ಮ ಸಾಮ್ರಾಜ್ಯಕ್ಕೆ ಆಡಳಿತ, ಸಾಮಾಜಿಕ, ಆರ್ಥಿಕ, ಧಾರ್ಮಿಕ, ಸಾಹಿತ್ಯ, ಶಿಕ್ಷಣ, ಕಲೆ, ವಾಸ್ತುಶಿಲ್ಪ ರಂಗಗಳಿಗೆ ಕೊಡುಗೆಯನ್ನು ನೀಡಿದ್ದಾರೆ. ವರ್ಧನರ ಅರಸ ರಾಜಧಾನಿ ಮೊದಲು ತಾನೇಶ್ವರವಾಗಿತ್ತು. ನಂತರ ಯಾವಾಗ ಹರ್ಷವರ್ಧನು ತಾನೇಶ್ವರವನ್ನು ಕನೌಜದಲ್ಲಿ ವಿಲೀನಗೊಳಿಸಲಾಗಿದೋ ಆಗ ಹರ್ಷವರ್ಧನು ಕನೌಜವನ್ನು ತನ್ನ ರಾಜಧಾನಿ ಕೇಂದ್ರವನ್ನಾಗಿ ಮಾಡಿಕೊಂಡನು. ನಂತರ ವರ್ಧನರ ಇತಿಹಾಸವನ್ನು ಅರಿಯಲು ಮೂಲಾಧಾರಗಳು. ವರ್ಧನರ ಇತಿಹಾಸವನ್ನು ಅರಿಯಲು ಅನೇಕ ಮೂಲಾಧಾರಗಳು ಸಹಾಯಕವಾಗಿವೆ. ಅವುಗಳಲ್ಲಿ ಮೊದಲನೇದಾಗಿ ಸಿಯುಕಿ ಎಂಬ ಗ್ರಂಥವನ್ನು ಬರೆದ ಹುಯೆನ್ ಸಾಂಗನು ಹರ್ಷವರ್ಧನ ಕಾಲದ ರಾಜಕೀಯ, ಸಾಮಾಜಿಕ, ಧಾರ್ಮಿಕದ ಬಗ್ಗೆ ಉಲ್ಲೇಖಿಸಿದ್ದಾನೆ. ಅದೇ ರೀತಿಯಾಗಿ ಹರ್ಷವರ್ಧನ ಮಿತ್ರನಾದ ಮತ್ತು ಸಾಹಿತ್ಯಗಾರನಾದ ಬಾಣನು ಹರ್ಷಚರಿತ್ರೆ ಮತ್ತು ಚಂಡೀಶತಕ ಎಂಬ ಗ್ರಂಥಗಳನ್ನು ಬರೆದನು. ಈ ಗ್ರಂಥಗಳು ಹರ್ಷವರ್ಧನ ಜೀವನ ಸಾಧನೆಗಳ ಬಗ್ಗೆ ತಿಳಿದುಕೊಳ್ಳಲು ಅನುಕೂಲವಾಗಿದೆ. ಅದೇ ರೀತಿಯಾಗಿ ಹುಯೆನ್ ಸಾಂಗನ ಮಿತ್ರನಾದ ಹೂಲಿಯು ಹುಯೆನ್ ಸಾಂಗನ ಜೀವನ ಚರಿತ್ರೆಯ ಬಗ್ಗೆ ಬರೆದಿದ್ದಾನೆ. ಇದು ಕೂಡ ವರ್ಧನರ ಇತಿಹಾಸವನ್ನು ತಿಳಿದುಕೊಳ್ಳಲು ಅನುಕೂಲವಾಗಿದೆ. ಅದೇ ರೀತಿಯಾಗಿ ಸೋನೆಪತ್ ಶಾಸನ, ಬನ್ಸ್ಕೇರದ ಶಾಸನ, ಮಧುಬನ ಶಾಸನ, ಐಹೊಳೆ ಶಾಸನ, ತಾಮ್ರ ಶಾಸನ ಇವುಗಳು ವರ್ಧನರ ಇತಿಹಾಸವನ್ನು ತಿಳಿದುಕೊಳ್ಳಲು ಅನುಕೂಲವಾಗಿವೆ. ನಂತರ ವರ್ಧನ ಅರಸರಲ್ಲಿ ಅತ್ಯಂತ ಪ್ರಖ್ಯಾತನಾದ ನಿಜವಾದ ಸಾಮ್ರಾಜ್ಯದ ಸಂಸ್ಥಾಪಕನೆಂದರೆ ಹರ್ಷವರ್ಧನ. ಹರ್ಷವರ್ಧನು ಕ್ರಿತಿಶಕ 606ರಿಂದ 646ವರೆಗೆ ಆಳ್ವಿಕೆಯನ್ನು ನಡೆಸಿದನು. ಅದರಲ್ಲಿ ಮೊದಲನೇದಾಗಿ ಪೀಠಿಕೆ. ರಾಜವರ್ಧನ ಮರಣದ ನಂತರ ಅವನ ತಮ್ಮನಾದ ಹರ್ಷವರ್ಧನು ವರ್ಧನ ಸಾಮ್ರಾಜ್ಯದ ಅರಸನಾದನು. ಹರ್ಷವರ್ಧನು ವರ್ಧನ ಅರಸರಲ್ಲಿಯೇ ಅತ್ಯಂತ ಪ್ರಖ್ಯಾತನಾದ ಮತ್ತು ನಿಜವಾದ ಸಾಮ್ರಾಜ್ಯದ ಸಂಸ್ಥಾಪಕನಾಗಿದ್ದಾನೆ. ಹರ್ಷವರ್ಧನು ಕೇವಲ ಸೈನಿಕ ಸಾಧನೆಗಳಿಗೆ ಅಷ್ಟೇ ಅಲ್ಲದೆ ಹರ್ಷವರ್ಧನು ತನ್ನ ಸಾಮ್ರಾಜ್ಯಕ್ಕೆ ಆಡಳಿತ, ಸಾಮಾಜಿಕ, ಆರ್ಥಿಕ, ಧಾರ್ಮಿಕ, ಸಾಹಿತ್ಯ, ಶಿಕ್ಷಣ, ಕಲೆ, ವಾಸ್ತುಶಿಲ್ಪ ರಂಗಗಳಿಗೆ ಕೊಡುಗೆಯನ್ನು ನೀಡಿದ್ದಾನೆ. ಹರ್ಷವರ್ಧನು ಉತ್ತರ ಪತೇಶ್ವರ ಮತ್ತು ಶಿಲಾದಿತ್ಯ ಎಂಬ ಬಿರುದುಗಳನ್ನು ಧರಿಸಿಕೊಂಡಿದ್ದನು. ನಂತರ ಹರ್ಷವರ್ಧನ ಜೀವನ. ಪ್ರಭಾಕರವರ್ಧನು ರಾಜವರ್ಧನ, ಕೃಷ್ಣವರ್ಧನ, ಹರ್ಷವರ್ಧನ ಮತ್ತು ರಾಜೇಶ್ವರಿ ಎಂಬ ಮಕ್ಕಳನ್ನು ಹೊಂದಿದ್ದನು. ಹರ್ಷವರ್ಧನ ತಂದೆ ಹೆಸರು ಪ್ರಭಾಕರವರ್ಧನ ಮತ್ತು ತಾಯಿ ಹೆಸರು ಯಶೋಮತಿ. ಈ ರೀತಿಯಾಗಿ ಪ್ರತಿಷ್ಠಿತ ರಾಜ ಕುಟುಂಬದಲ್ಲಿ ಹರ್ಷವರ್ಧನು ಕ್ರಿತಿಶಕ 590ರಲ್ಲಿ ಜನಿಸಿದನು. ಪ್ರಭಾಕರವರ್ಧನು ತನ್ನ ಮಗನಾದ ಹರ್ಷವರ್ಧನಿಗೆ ನುರಿತ ಬೋಧಕರಿಂದ ಶಿಕ್ಷಣ ಮತ್ತು ಸೈನಿಕ ತರಬೇತಿಗಳನ್ನು ಕೊಡಿಸಿದನು. ಹರ್ಷವರ್ಧನು ಶಿಕ್ಷಣ ಮತ್ತು ಸೈನಿಕ ತರಬೇತಿಗಳಲ್ಲಿ ಪಾಂಡಿತ್ಯವನ್ನು ಸಾಧಿಸಿದನು. ಹರ್ಷವರ್ಧನು ತನ್ನ ತಂದೆಯಾದ ಪ್ರಭಾಕರವರ್ಧನನಿಗೆ
ಮತ್ತು ತನ್ನ ಅಣ್ಣನಾದ ರಾಜ್ಯವರ್ಧನನೊಂದಿಗೆ ಕೆಲವೊಂದು ಯುದ್ಧಗಳಲ್ಲಿ ಭಾಗವಹಿಸಿ ತನ್ನ ಪಾಂಡಿತ್ಯವನ್ನು ಮೆರೆದಿದ್ದನು. ಪ್ರಭಾಕರ ವರ್ಧನ ಮರಣದ ನಂತರ ಅವನ ಹಿರಿಯ ಮಗನಾದ ರಾಜವರ್ಧನು ಅಧಿಕಾರಕ್ಕೆ ಬಂದನು. ರಾಜವರ್ಧನು ಕ್ರಿಸ್ತಶಕ 605ರಿಂದ 606ರವರೆಗೆ ಆಳ್ವಿಕೆಯನ್ನು ನಡೆಸುತ್ತಿರುವಾಗ ಕ್ರಿಸ್ತಶಕ 606ರಲ್ಲಿ ಶಶಂಕನ ಕುತಂತ್ರದಿಂದ ರಾಜವರ್ಧನು ಮರಣ ಹೊಂದಿದನು. ನಂತರ ವಿಧಿಯಿಲ್ಲದೆ ಹರ್ಷವರ್ಧನು ವರ್ಧನ ಸಾಮ್ರಾಜ್ಯದ ಅರಸನಾದನು. ಹರ್ಷವರ್ಧನು ಅಧಿಕಾರಕ್ಕೆ ಬಂದಾಗ ಹಲವು ಸಮಸ್ಯೆಗಳನ್ನು ಎದುರಿಸಬೇಕಾಯಿತು. ಆ ಪ್ರಮುಖ ಸಮಸ್ಯೆಗಳೆಂದರೆ ತನ್ನ ಸಹೋದರಿಯಾದ ರಾಜಶ್ರೀಯನ್ನು ರಕ್ಷಣೆ ಮಾಡಬೇಕಿತ್ತು ಮತ್ತು ತನ್ನ ಸಹೋದರಾದ ರಾಜವರ್ಧನ ಮರಣಕ್ಕೆ ಕಾರಣನಾದ ಶಶಂಕನನ್ನು ಸದೆಬಡಿಯುವ ಪ್ರಯತ್ನವನ್ನು ಮಾಡಬೇಕಿತ್ತು. ನಂತರ ತನ್ನ ಸಾಮ್ರಾಜ್ಯವನ್ನು ಕಾಪಾಡಿಕೊಳ್ಳಬೇಕಿತ್ತು. ಈ ಎಲ್ಲ ಸಮಸ್ಯೆಗಳನ್ನು ಎದುರಿಸುವ ಸಾಮರ್ಥ್ಯವನ್ನು ಹರ್ಷವರ್ಧನು ಹೊಂದಿದನು. ನಂತರ ಹರ್ಷವರ್ಧನು ತನ್ನ ತಂಗಿಯ ಗಂಡನಾದ ಗ್ರಹವರ್ಮನ ಮರಣ ಹೊಂದಿದ ನಂತರ ತಂಗಿಯ ವಿನಂತಿಯ ಮೇರೆಗೆ ಹರ್ಷವರ್ಧನು ಕನೌಜವನ್ನು ತಾನೇಶ್ವರ ರಾಜ್ಯದಲ್ಲಿ ಸೇರಿಸಿಕೊಂಡನು. ನಂತರ ಹರ್ಷವರ್ಧನು ಕನೌಜವನ್ನೇ ತನ್ನ ರಾಜಧಾನಿ ಕೇಂದ್ರವನ್ನಾಗಿ ಮಾಡಿಕೊಂಡನು. ಹರ್ಷವರ್ಧನು ವಲ್ಲಭಿ, ಸಿಂಧ್, ನೇಪಾಳ, ಮಾಳ್ವ, ಬಂಗಾಳ ಇನ್ನಿತರ ಹಲವು ರಾಜ್ಯಗಳ ಮೇಲೆ ದಾಳಿ ಮಾಡಿ ಆ ಎಲ್ಲ ರಾಜ್ಯಗಳನ್ನು ತನ್ನ ಸಾಮ್ರಾಜ್ಯದಲ್ಲಿ ಸೇರಿಸಿಕೊಂಡನು. ಆ ಕಾರಣಕ್ಕಾಗಿ ಇತಿಹಾಸಕಾರರು ಹರ್ಷವರ್ಧನನ್ನೇ ವರ್ಧನ ಸಾಮ್ರಾಜ್ಯದ ನಿಜವಾದ ಸಂಸ್ಥಾಪಕ ಮತ್ತು ಪ್ರಖ್ಯಾತನಾದ ಅರಸನೆಂದು ಕರೆದಿದ್ದಾರೆ. ಹರ್ಷವರ್ಧನು ಕ್ರಿಸ್ತಶಕ 646ರಲ್ಲಿ ಮರಣ ಹೊಂದಿದನು. ನಂತರ ಹರ್ಷವರ್ಧನ ಸೈನಿಕ ಸಾಧನೆಗಳು ಅಥವಾ ದಂಡಯಾತ್ರೆಗಳು ಅಥವಾ ಯುದ್ಧಗಳು. ಅದರಲ್ಲಿ ಮೊದಲನೇದಾಗಿ ಕನೌಜದ ಮೇಲೆ ದಾಳಿ. ಹರ್ಷವರ್ಧನು ಮೊದಲು ಕನೌಜದ ಮೇಲೆ ದಾಳಿ ಮಾಡಿದನು. ಹರ್ಷವರ್ಧನು ಕನೌಜದಲ್ಲಿದ್ದ ಶಶಂಕನನ್ನು ಯುದ್ಧದಲ್ಲಿ ಎದುರಿಸಿದನು. ಶಶಂಕನು ಪ್ರಾಣ ಭಯದಿಂದ ಕನೌಜದಿಂದಲೇ ಪಲಾಯನಗೈದನು. ಆಗ ಕನೌಜವನ್ನು ತನ್ನ ತಂಗಿಯಾದ ರಾಜಶ್ರೀಗೆ ಒಪ್ಪಿಸಿದನು. ಆಗ ರಾಜಶ್ರೀ ಕನೌಜವನ್ನೇ ನೀನೇ ಆಳ್ವಿಕೆ ಮಾಡಬೇಕೆಂದು ಅಣ್ಣನಾದ ಹರ್ಷವರ್ಧನಿಗೆ ಹೇಳಲಾಗಿ ವಿಧಿಯಿಲ್ಲದೆ ರಾಜಶ್ರೀಯ ಕೋರಿಕೆ ಮೇರೆಗೆ ಹರ್ಷವರ್ಧನು ಕನೌಜವನ್ನು ತಾನೇಶ್ವರ ರಾಜ್ಯದಲ್ಲಿ ವಿಲೀನ ಮಾಡಿಕೊಂಡು ಕನೌಜವನ್ನು ತನ್ನ ರಾಜಧಾನಿ ಕೇಂದ್ರವನ್ನಾಗಿ ಮಾಡಿಕೊಂಡು ಆಳ್ವಿಕೆ ನಡೆಸಿದನು. ನಂತರ ಹರ್ಷವರ್ಧನು ತನ್ನ ಸೈನಿಕ ಸಾಧನೆಯನ್ನು ಮುಂದುವರಿಸಿ ವಲ್ಲಭಿಯ ಮೇಲೆ ದಾಳಿ ಮಾಡಿದನು. ವಲ್ಲಭಿಯ ಅರಸನಾದ 2ನೆಯ ಧ್ರುವಸೇನನ್ನು ಯುದ್ಧದಲ್ಲಿ ಸೋಲಿಸಿದನು. ನಂತರ ಹರ್ಷವರ್ಧನು ಇಮ್ಮಡಿ ದದ್ದನ ಕೋರಿಕೆಯ ಮೇರೆಗೆ ಇಮ್ಮಡಿ ಧ್ರುವಸೇನಿಗೆ ವಲ್ಲಭಿಯ ರಾಜ್ಯವನ್ನು ಬಿಟ್ಟುಕೊಟ್ಟನು ಮತ್ತು ಇಮ್ಮಡಿ ಧ್ರುವಸೇನಿಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದನು. ಈ ರೀತಿಯಾಗಿ ಮೊದಲು ಯುದ್ಧ ಮಾಡಿ ನಂತರ ವಲ್ಲಭಿಯ ಅರಸನೊಂದಿಗೆ ರಕ್ತ ಸಂಬಂಧವನ್ನು ಬೆಳೆಸಿಕೊಂಡನು. ಹರ್ಷವರ್ಧನು ತನ್ನ ಸೈನಿಕ ಸಾಧನೆಯನ್ನು ಮುಂದುವರಿಸಿ ಉತ್ತರ ರಾಜ್ಯಗಳ ಮೇಲೆ ದಂಡಯಾತ್ರೆ ಕೈಗೊಂಡನು. ಆ ಉತ್ತರದ ರಾಜ್ಯಗಳೆಂದರೆ ಪೂರ್ವ ಪಂಜಾಬ, ಕನ್ಯಾಕುಬ್ಜ, ಮಿಥಿಲ, ಗೌಡ, ಉತ್ಕಲ ಈ ಎಲ್ಲ ರಾಜ್ಯಗಳನ್ನು ಕ್ರಿಸ್ತಶಕ 618ರಿಂದ 627ರ ಅವಧಿಯಲ್ಲಿ ಯುದ್ಧ ಮಾಡಿ ಆ ಎಲ್ಲ 5 ಇಂಡಿಗಳನ್ನು ಅಥವಾ 5 ರಾಜ್ಯಗಳನ್ನು ಗೆದ್ದುಕೊಂಡು ತನ್ನ ಸಾಮ್ರಾಜ್ಯದಲ್ಲಿ ಸೇರಿಸಿಕೊಂಡನು. ಹರ್ಷವರ್ಧನು ತನ್ನ ಸೈನಿಕ ಸಾಧನೆಯನ್ನು ಮುಂದುವರಿಸಿ 2ನೇ ಪುಲಿಕೇಶಿಯೊಂದಿಗೆ ಯುದ್ಧವನ್ನು ಕೈಗೊಂಡನು. ಕ್ರಿಸ್ತಶಕ 630ರಲ್ಲಿ ಹರ್ಷವರ್ಧನಿಗೂ ಮತ್ತು 2ನೇ ಪುಲಿಕೇಶಿಗೂ ನರ್ಮದಾ ನದಿ ತೀರದಲ್ಲಿ ಕದನ ಜರುಗಿತು. ಈ ಯುದ್ಧದಲ್ಲಿ ಹರ್ಷವರ್ಧನು ಸೋಲನ್ನು ಅನುಭವಿಸಿದನು. ಹರ್ಷವರ್ಧನು 2ನೇ ಪುಲಿಕೇಶಿ ವಿರುದ್ಧ ಸೋಲನ್ನು ಅನುಭವಿಸಿದ್ದನು ಎಂಬುದಕ್ಕೆ ರವಿಕೀರ್ತಿಯು ಐಹೊಳೆ ಶಾಸನದಲ್ಲಿ ಉಲ್ಲೇಖಿಸಿದ್ದಾನೆ. ಹರ್ಷವರ್ಧನು ತನ್ನ ಸೈನಿಕ ಸಾಧನೆಯನ್ನು ಮುಂದುವರಿಸಿ ಸಿಂಧ ರಾಜ್ಯದ ಮೇಲೆ ದಾಳಿ ಮಾಡಿದನು. ಹರ್ಷವರ್ಧನು ಸಿಂಧ ರಾಜ್ಯದ ಮೇಲೆ ದಾಳಿ ಮಾಡಿದರ ಬಗ್ಗೆ ಬಾಣನು ತನ್ನ ಹರ್ಷಚರಿತ್ರೆ ಗ್ರಂಥದಲ್ಲಿ ಉಲ್ಲೇಖಿಸಿದ್ದಾನೆ. ಹರ್ಷವರ್ಧನು ಸಿಂಧ ರಾಜ್ಯವನ್ನು ಗೆದ್ದುಕೊಂಡು ಸಿಂಧದ ಸಂಪತ್ತನ್ನು ವಶಪಡಿಸಿಕೊಂಡನು. ನಂತರ ಹರ್ಷವರ್ಧನು ತನ್ನ ಸೈನಿಕ ಸಾಧನೆಯನ್ನು ಮುಂದುವರಿಸಿ ಪೂರ್ವ ಭಾರತದ
ಬಂಗಾಲದ ಮೇಲೆ ದಾಳಿಗಳನ್ನು ಕೈಗೊಂಡನು. ಹರ್ಷವರ್ಧನು ಕಾಮರೂಪದ ದೊರೆಯಾದ ಭಾಸ್ಕರ ವರ್ಮನ ವಿನಂತಿಯ ಮೇರೆಗೆ ಕಾಮರೂಪ ರಾಜ್ಯವನ್ನು ತಲುಪಿದನು. ತನ್ನ ಮಿತ್ರನಾದ ಭಾಸ್ಕರ ವರ್ಮನ ಬೆಂಬಲದಿಂದ ಹರ್ಷವರ್ಧನು ಬಿಹಾರ, ಕೋಗಂಡ, ಒರಿಸ್ಸಾ, ಬಂಗಾಳ ಇನ್ನಿತರ ರಾಜ್ಯಗಳನ್ನು ವಶಪಡಿಸಿಕೊಂಡನು. ಯಾವಾಗ ಶಶಂಕನನ್ನು ಸಂಪೂರ್ಣವಾಗಿ ಒಮ್ಮೆಯೂ ಕೂಡ ಸೋಲಿಸಲು ಸಾಧ್ಯವಾಗಲಿಲ್ಲ. ಶಶಂಕನು ಮರಣ ಹೊಂದಿದ ನಂತರವೇ ಬಂಗಾಳ ರಾಜ್ಯವು ಹರ್ಷವರ್ಧನ ಸಾರ್ವಭೌಮತ್ವಕ್ಕೆ ಒಳಪಟ್ಟಿತು. ಹರ್ಷವರ್ಧನು ತನ್ನ ಸೈನಿಕ ಸಾಧನೆಯನ್ನು ಮುಂದುವರಿಸಿ ನೇಪಾಳದ ಮೇಲೆ ದಾಳಿ ಮಾಡಿದನು. ಹರ್ಷವರ್ಧನು ನೇಪಾಳ ರಾಜ್ಯದ ಮೇಲೆ ದಾಳಿ ಮಾಡಿ ನೇಪಾಳದ ಅರಸನನ್ನು ಯುದ್ಧದಲ್ಲಿ ಸೋಲಿಸಿದನು. ನಂತರ ನೇಪಾಳದ ಅರಸನು ಹರ್ಷವರ್ಧನ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡು ಸಾಮಂತ ಅರಸನಾಗಿ ಆಳ್ವಿಕೆಯನ್ನು ಮುಂದುವರಿಸಿದನು. ನಂತರ ಹರ್ಷವರ್ಧನು ತನ್ನ ಸೈನಿಕ ಸಾಧನೆಯನ್ನು ಮುಂದುವರಿಸಿ ಚೀನಾದ ಮೇಲೆ, ಪರ್ಷಿಯಾಗಳ ಮೇಲೆ ದಾಳಿ ಮಾಡಿ ಆ ರಾಷ್ಟ್ರಗಳನ್ನು ತನ್ನ ಸಾಮ್ರಾಜ್ಯದಲ್ಲಿ ಸೇರಿಸಿಕೊಳ್ಳದೆ ಚೀನಾ ಮತ್ತು ಪರ್ಷಿಯಾ ದೇಶಗಳೊಂದಿಗೆ ಉತ್ತಮ ಸಂಬಂಧಗಳನ್ನು ಹೊಂದಿ ಅವರಿಂದ ಕಪ್ಪ ಕಾಣಿಕೆಯನ್ನು ಪಡೆದುಕೊಂಡನು. ಹರ್ಷವರ್ಧನು ತನ್ನ ಸಾಮ್ರಾಜ್ಯವನ್ನು ವಿಶಾಲವಾಗಿ ವಿಸ್ತರಿಸಿದನು. ಯಾವ ರೀತಿಯಾಗಿ ಎಂದರೆ, ಹರ್ಷವರ್ಧನು ಉತ್ತರದಲ್ಲಿ ಹಿಮಾಲಯದಿಂದ ದಕ್ಷಿಣದಲ್ಲಿ ನರ್ಮದಾ ನದಿಯ ತೀರದವರೆಗೆ, ಪೂರ್ವದಲ್ಲಿ ಕಾಮರೂಪ ರಾಜ್ಯದಿಂದ ಪಶ್ಚಿಮದಲ್ಲಿ ಗುಜರಾತ್ ರಾಜ್ಯದವರೆಗೂ ಸಾಮ್ರಾಜ್ಯವನ್ನು ವಿಶಾಲವಾಗಿ ವಿಸ್ತರಿಸಿದನು. ಹರ್ಷವರ್ಧನ ಕಾಲದಲ್ಲಿ ಆಸಾಂ, ಬಂಗಾಳ, ಗುಜರಾತ್, ಬಿಹಾರ್, ಒರಿಸ್ಸಾ, ಮಾಳ್ವಾ, ಕನೌಜ ಇನ್ನಿತರ ಹಲವು ರಾಜ್ಯಗಳು ಹರ್ಷವರ್ಧನ ಸಾಮ್ರಾಜ್ಯದಲ್ಲಿ ಸೇರ್ಪಡೆಗೊಂಡಿದ್ದವು. ಈ ರೀತಿಯಾಗಿ ಹರ್ಷವರ್ಧನು ಹಲವಾರು ರಾಜ್ಯಗಳನ್ನು ಗೆದ್ದುಕೊಂಡು ತನ್ನ ಸಾಮ್ರಾಜ್ಯದಲ್ಲಿ ಸೇರ್ಪಡೆಗೊಳಿಸಿಕೊಂಡಿದ್ದರೆಂದರೆ ಇತಿಹಾಸಕಾರರು ಹರ್ಷವರ್ಧನನ್ನೇ ವರ್ಧನ ಸಾಮ್ರಾಜ್ಯದ ನಿಜವಾದ ಸಂಸ್ಥಾಪಕ ಮತ್ತು ಪ್ರಖ್ಯಾತನಾದ ಅರಸನೆಂದು ಕರೆದಿದ್ದಾರೆ. ನಂತರ ಕೊನೆಯದಾಗಿ ಉಪಸಂಹಾರ. ಹೀಗೆ ಹರ್ಷವರ್ಧನು ವರ್ಧನ ಅರಸರಲ್ಲಿಯೇ ಅತ್ಯಂತ ಪ್ರಖ್ಯಾತನಾದ ಮತ್ತು ನಿಜವಾದ ಸಾಮ್ರಾಜ್ಯದ ಸಂಸ್ಥಾಪಕನಾಗಿದ್ದಾನೆ. ಇತಿಹಾಸಕಾರರು ಹರ್ಷವರ್ಧನನ್ನೇ ವರ್ಧನ ಸಾಮ್ರಾಜ್ಯದ ನಿಜವಾದ ಸಂಸ್ಥಾಪಕನೆಂದು ಕರೆದಿದ್ದಾರೆ. ಹರ್ಷವರ್ಧನು ತನ್ನ ಸಾಮ್ರಾಜ್ಯಕ್ಕೆ ಆಡಳಿತ, ಸಾಮಾಜಿಕ, ಆರ್ಥಿಕ, ಧಾರ್ಮಿಕ, ಸಾಹಿತ್ಯ, ಶಿಕ್ಷಣ, ಕಲೆ, ವಾಸ್ತುಶಿಲ್ಪ ರಂಗಗಳಿಗೆ ಕೊಡುಗೆಯನ್ನು ನೀಡಿದ್ದಾನೆ. ಹರ್ಷವರ್ಧನು ಶಿಲಾದಿತ್ಯ ಮತ್ತು ಉತ್ತರ ಪಥೇಶ್ವರ ಎಂಬ ಬಿರುದುಗಳನ್ನು ಧರಿಸಿಕೊಂಡಿದ್ದನು. ನಾಳೆಯ ಕ್ಲಾಸಲ್ಲಿ ಹರ್ಷವರ್ಧನ ಆಡಳಿತ ಮತ್ತು ಹರ್ಷವರ್ಧನ ಇನ್ನಿತರ ಕೊಡುಗೆಗಳು ಯಾವ ರೀತಿಯಾಗಿ ಕಂಡುಬರಲಾಗಿದೆ ಎಂಬುದರ ಬಗ್ಗೆ ಬೋಧಿಸಲಾಗುವುದು. ಧನ್ಯವಾದಗಳು.